ಉರ್ದು ಓದೋರು, ಮರಾಠಿ ಓದೋರು, ತಮಿಳು ಓದೋರು, ತೆಲುಗು ಓದೋರು ಈ ಮಕ್ಕಳೇ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಇವ್ರನ್ನೇ ನೀವು ಮರಾಠಿ ಓದೋರು ಇವ್ರನ್ನೇ ನೀವು ಮೊಟ್ಲೆ ಪತ್ತೆ ಬಟ್ಟಿಯಲ್ಲಿ ಸೇರಿಸಬೇಕಾಗಿರೋದೇ ವಿನಃ ಬೇರೆಯವರಿಗಲ್ಲ. ಬೇರೆಯವರೆಲ್ಲೋ ಶ್ರೀಮಂತರ ಮಕ್ಕಳು ಖಾಸಗಿ ಸಂಸ್ಥೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಈ ತರ ಮಾಡೋ ಅಧಿಕಾರಿ ಮೇಲೆ ಕ್ರಮನೂ ತಗೋಬೇಕು. ನಾನು ಈ ಸದನದಲ್ಲಿ ಶಾಸಕ ನಮ್ಮ ಮಂತ್ರಿಯವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಶಿಕ್ಷಕರ ಭರ್ತಿ ಮಾಡೋಕ್ಕಿಂತ ಮುಂಚೆ ಅವರು ಗೆಸ್ಟ್ ಲೆಕ್ಚರ್ಸ್ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡು ಇಮಿಡಿಯೇಟ್ ಆಗಿ ಗೆಸ್ಟ್ ಟೀಚರ್ಸ್ ಹಾಕಿದ್ದಾರೆ. ಇಂಥ ಆಲೋಚನೆ ಅವರಿಗಿರ್ಬೇಕಾದ್ರೆ ತಮ್ಮ ಆಲೋಚನೆಗೆ ತಕ್ಕಂತೆ ತಮ್ಮ ಅಧಿಕಾರಿ ಅವರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈಗಾಗಲೇ ನಾವು ಏನು ಉತ್ತರ ಕೊಡಬೇಕು? ಅಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಏನ್ ಹೇಳಬೇಕು? ಹಿಂದಿ ಮಾಧ್ಯಮದ ತಂದೆ ತಾಯಿ ಆ ಮಕ್ಕಳಿಗೆ ಏನು ಉತ್ತರ ಕೊಡಬೇಕು? ತಮಿಳ್ ಇಡೀ ಬೆಂಗಳೂರಲ್ಲಿ ಮಾನ್ಯ ಸಭಾಪತಿ ಅವರೇ ತಮಿಳ್ ಶಾಲೆಗಳು ಬಹಳಷ್ಟು ಇದೆ, ಬೆರಳಂಚಿಕೆ ತೆಲುಗು ಇದೆ. ಈ ಮಕ್ಕಳಿಗೆ ಹಿಂದಿ ಓದೋರು ಈಗಾಗಲೇ ಅವರು ನಮ್ಮ ಅಪೋಸಿಷನ್ ಅವರು ಹೇಳ್ತಾ ಇದ್ದಾರೆ ಹಿಂದಿ ಅಂಡ್ ಇಂಗ್ಲಿಷ್ ಉರ್ದು ಆರ್ ದ ನ್ಯಾಷನಲ್ ಲ್ಯಾಂಗ್ವೇಜ್. ಈ ಮಕ್ಕಳಿಗೆ ನೀವು ಏನಾದ್ರೂ ಸಂಚಿದ್ಯಾ ಅಧಿಕಾರಿ ಅವ್ರದ್ದು? ಈ ಶಾಲೆಗಳನ್ನ ಈ ಮಾಧ್ಯಮನ ತೆಗಿಬೇಕು ಅಂದ್ರೆ ಯಾರು ಸಂಚು ಮಾಡ್ತಾ ಇದ್ದೀರಾ? ಅತ್ಯಂತ ನಾನು ತಮ್ಮ ಮೂಲಕ ಅತಿ ಮನವಿ ಮಾಡ್ಕೊಳ್ತೀನಿ, ಕಳಕಳಿ ಮಾಡ್ಕೊಳ್ತೀನಿ. ಈ ಅಧಿಕಾರಿಯವರು ಈಗ ಮಂತ್ರಿ ಅವರು ಹೇಳ್ತಾರೆ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದೀವಿ, ಈಗ ಮಾಡ್ತೀವಿ ಅಂತ. ಯಾವಾಗ ಅದಕ್ಕೆ ಯಾವ ಮಂಡನೆ ಎಷ್ಟು ದಿನದಲ್ಲಿ ಮಾಡ್ತೀರಾ? ಎಷ್ಟು ಶಿಕ್ಷಕರನ್ನ ತಗೋತೀರಾ? ಈಗಾಗಲೇ ಘೋಷಣೆ ಮಾಡಿರೋ ಪ್ರಕಾರ 1173 ಉರ್ದು ಮಾಧ್ಯಮದ ಶಿಕ್ಷಕರ ವೇಕೆನ್ಸಿ ಇದೆ, 800 ಮರಾಠಿ ವೇಕೆನ್ಸೀಸ್ ಇದೆ, 200 ತಮಿಳ್ ವೇಕೆನ್ಸೀಸ್ ಇದೆ. ನೀವು ಮಾಡಿರೋ ಘೋಷಣೆನೇ ಇದು, ನಿಮ್ಮ ಇಲಾಖೆಯಿಂದ ಮಾಡಿರೋ ಘೋಷಣೆನೆ. ತೆಲುಗು ಕೇವಲ 19 ವೇಕೆನ್ಸೀಸ್ ಇದೆ, ಹಿಂದಿ ವೇಕೆನ್ಸೀಸ್ ಇದೆ. ಇದನ್ನೆಲ್ಲ ಸೇರಿಸಿ ನೀವು ಮಾಡಬೇಕು ವಿನಃ ಫೈನಾನ್ಸ್ ಬೇರೆ ನೆಪ ಹಾಕೋದು ಅಲ್ಲ. ಮಾನ್ಯ ಸಭಾಪತಿರೇ, ಇದು ರಾಜ್ಯದ ಪ್ರತಿಷ್ಠಿತ ತಾಯಿಯಂದರ ಅಳಿಲು ನಾನು ನಿಮ್ಮ ಎದುರುಗಡೆ ಹಾಕ್ತಾ ಇದ್ದೀನಿ. ಮಾನ್ಯ ಸಚಿವರೇ, ಆ ಅಧಿಕಾರಿ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇವ್ರನ್ನೇ ಪ್ರಥಮವಾಗಿ ಶಿಕ್ಷಣ ಕೊಡಬೇಕಾಗಿರೋದು. ಇವ್ರನ್ನ ವಂಚನೆ ಮಾಡಬೇಕು ಅಂತ ನಮ್ಮ ಮಂತ್ರಿಯವರಿಗೆ ದಾರಿ ತಪ್ಪಿಸ್ತಾ ಇದಾರಲ್ಲ, ಅವ್ರ ಮೇಲೇನೂ ಕ್ರಮ ತಗೋಬೇಕು. ಇದ್ರ ಬಗ್ಗೆ ಎಷ್ಟು ದಿನದೊಳಗೆ ನೀವು ನೋಟಿಫಿಕೇಶನ್ ಮಾಡ್ತೀರಾ, ಎಷ್ಟು ಸಂಖ್ಯೆ ಮಾಡ್ತೀರಾ ಅಂತ ಕೇಳ್ಕೋಬೇಕು. ಬಲ್ಕೀಶ್ ಬಾನಿ ಅವರು ಮತ್ತೆ ನಮ್ಮ ಮೂಳೆ ಅವರು ಇರ್ಬೋದು, ಮತ್ತೆ ಬೇರೆ ಬೇರೆಯವರೆಲ್ಲರೂ ಕೂಡ ತಮ್ಮ ಸಮ್ಮುಖದಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ. ಮೊನ್ನೆ ಒಂದು ತೀರ್ಮಾನವನ್ನು ಕೂಡ ನಾವು ತಗೊಂಡು ಈಗಾಗಲೇ ಒಂದು ಪ್ರಪೋಸಲ್ನ ಇಮಿಡಿಯೇಟ್ಲಿ ಮೊನ್ನೆನೆ ಫ್ರೈಡೆ ನಾವು ಸರ್ಕಾರಕ್ಕೆ ಫೈನಾನ್ಸ್ ಕ್ಲಿಯರೆನ್ಸ್ ಕಳಿಸಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮೌಖಿಕವಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಬಂದ ತಕ್ಷಣ ಆದಷ್ಟು ಬೇಗ ನಾವು ತೀರ್ಮಾನವನ್ನು ಮಾಡ್ತೀವಿ. ಇದು ಮರಾಠಿ ಮತ್ತೆ ಉರ್ದು ಎರಡು ಕೂಡ ಏನು ತಗೊಂಡಿರ್ಲಿಲ್ಲ ನಮ್ಮ ಇಲಾಖೆ ವತಿಯಿಂದ, ಅದು ಎರಡು ಕೂಡ ಆಗ್ತದೆ. ಅದ್ರ ಜೊತೆಗೆ ಇನ್ನೂ 1500 ಬೇರೆ ಬೇರೆದು ಇದನ್ನು ಕೂಡ ಕಾಲ್ ಫಾರ್ಮ್ ಮಾಡ್ಬೇಕಂತ ಹೇಳಿ ಫೈನಾನ್ಸಿಗೆ ಕಳಿಸಿದ್ರೆ ಆದಷ್ಟು ಬೇಗ ಅದು ಮಾಡ್ಕೊಂಡು. ಮೀಟಿಂಗ್ ಆಯ್ತು, ಆಮೇಲೆ ಏನಾಯ್ತು? ಮೀಟಿಂಗ್ ಆಯ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕಳಿಸಾಯ್ತು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಇನ್ಫಾರ್ಮಲ್ ಆಗಿ ನಾವು ಕ್ಯಾಬಿನೆಟ್ ಅನ್ನು ಕೂಡ ಚರ್ಚೆ ಮಾಡಿದ್ವಿ. ಈಗ ಅದು ಕ್ಯಾಬಿನೆಟ್ ಬರ್ತದೆ, ಫೈನಾನ್ಸ್ ಇಂದ ಕಳಿಸಿದೀವಿ. ಅದಾದ್ಮೇಲೆ ಫೈನಾನ್ಸ್ ಇಂದ ಕ್ಯಾಬಿನೆಟ್ ಬರಬೇಕಾದ್ರೆ ಬಂದ ಮೇಲೆ ನಾವು ಮುಂದೆ ಪ್ರೊಸೀಜರ್ ಮಾಡ್ತಕ್ಕಂಥ ನಾನು ಆದಷ್ಟು ಬೇಗ ನಾವು ಮಾಡ್ಕೊಡ್ತಕ್ಕಂಥ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಭಾಪತಿಯವರೇ, ಇದು ಬಹಳ ಗಂಭೀರವಾದ ಸಮಸ್ಯೆ. ಇಡೀ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರ ಭಾಷಾ ಶಿಕ್ಷಕರಿಗೆ ನೇಮಕಾತಿ ಆಗಿಲ್ಲ ಅಂತ ಈಗಾಗಲೇ ಎಲ್ಲರೂ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ. ಮಾನ್ಯ ಸಭಾಪತಿ, ಒಂದು ನಾನು ತಮ್ಮ ಮೂಲಕ ಮಂತ್ರಿಯವರಿಗೆ ಕೇಳೋದೇನೆಂದ್ರೆ, ಈಗಾಗಲೇ ಸರ್ಕಾರದಲ್ಲಿ ಅವ್ರದೇ ಇಲಾಖೆಯಲ್ಲಿ ಹೊರಡಿಸಿರುವ ಶಿಕ್ಷಕರ ಕೊರತೆಯ ಒಂದು ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ಇದರಲ್ಲಿ ಅವ್ರ ಪ್ರಕಾರನೇ ಇವತ್ತು ಹಾಲಿಗೆ ಕೇವಲ ಉರ್ದು ಶಾಲೆ 1177 ಎಲಿಜಿಬಲ್ ವೇಕೆನ್ಸೀಸ್ ಇದೆ ಅಂತ ಅವರೇ ಹೇಳ್ತಾರೆ. ಇದಲ್ಲದೆ ತಮಿಳ್ ಶಾಲೆಗಳು, ತೆಲುಗು ಶಾಲೆಗಳು, ಮರಾಠಿ ಶಾಲೆಗಳು, ಈ ಎಲ್ಲಾ ಶಾಲೆಗಳ ವೇಕೆನ್ಸೀಸ್ಗಳನ್ನ ಅವರು ಕೂಡ ಅವರೇ ಅವರು ಒಂದು ಪ್ರಕಟಣೆ ಮಾಡಿದ್ದಾರೆ. ಇವರು ಯಾವ ತರ ಮಾಡಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ PM ಶ್ರೀ ಶಾಲೆಗಳಿಗೆ ಏನ್ ಮಾನದಂಡಗಳು ಮಾಡಿದ್ದಾರೆ ಅದೇ ಮಾನದಂಡನ ಹೊರಡಿಸಿ ಅದನ್ನ ಅನುಸರಿಸಿ ಇದನ್ನ ವೇಕೆನ್ಸೀಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ನಾನ್ ಕೇಳಿದ ಸಭಾಪತಿಯವರೇ, ಈಗಾಗಲೇ ಸರ್ಕಾರ 15,000 ಶಿಕ್ಷಕರ, ಕನ್ನಡ ಮಾಧ್ಯಮದ ಶಿಕ್ಷಕರ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕು ಅಂತ ಹೊರಡಿಸಿದ್ದಾರೆ. ಮಕ್ಕಳು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಈ ಇಲಾಖೆಯ ಅಧಿಕಾರಿಯವರು ಶಿಕ್ಷಣ ಯಾರಿಗೆ ಕೊಡ್ತಾ ಇದ್ದಾರೆ?
ಶಿಕ್ಷಣ ಒಂದು ಫಂಡಮೆಂಟಲ್ ರೈಟ್. ಸಚಿವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಯಾಕೆ ಕೊಡಲ್ಲ? ಈಗ ಈ ಪಟ್ಟಿಯನ್ನ ತಯಾರು ಮಾಡಿರ್ತಕ್ಕಂಥ ಅಧಿಕಾರಿಯ ಮೇಲೆ ಮಾನ್ಯ ಸಭಾಪತಿ ಮೇಲೆ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇಟ್ ಈಸ್ ಎ ಫಂಡಮೆಂಟಲ್ ರೈಟ್ ಆಫ್ ದ ಚಿಲ್ಡ್ರನ್ ಟು ಟೇಕ್ ಎಜುಕೇಶನ್. ಹೂ ಹ್ಯಾಸ್ ಟು ಗಿವ್ ಎಜುಕೇಶನ್? ಸರ್ಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ